ಟೆನ್ಷನ್ ಮಾಡ್ಕೋಬೇಕಲ್ಲ, ಖುಷಿ ಪಡ್ಬೇಕ ನಂಗೆ ಗೊತ್ತಾಯ್ತಿಲ್ಲ. ಆದ್ರೆ ಇರೋದನ್ನ ಹೇಳ್ತೀನಿ ಕೇಳಿ. ನಮ್ಮ ಸಿರಿ ಆಗ್ರೋ ಸೆಂಟರ್ ಹಳ್ಳಿ ಮೈಸೂರು ಮಾಲೀಕರು ರವಿ ಅವರು ಇದಾರೆ. ಅವ್ರ ಜೊತೆ ನಾವು ತುಂಬಾ ವರ್ಷದಿಂದ ವ್ಯವಹಾರ ಮಾಡ್ತಿದೀವಿ. ತುಂಬಾ ನಂಬಿಕೆಸ್ತರು. ಮತ್ತೆ ಡೂಪ್ಲಿಕೇಟ್ ಅಂದ್ರೆ ಅವ್ರಿಗೆ ಸಿಕ್ಕಾಬಡೆ ಕೋಪ ಬರ್ತದೆ. ಈ ವಿಚಾರ ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ, ವೆಲ್ಕಮ್ ಸೈಡ್ ಅಲ್ಲಿ ಕಾಳಿ ಅಂತ ಕುಂಬಳ ಇದೆ, ಅಲ್ಲಿ ಈ ತರ ಕಾಳಿ ಅಂತಲೇ ಇರಬೇಕು. ಎಲ್ಲ ರೀತಿ ಈಗ ಎಲ್ಲ ಡೂಪ್ಲಿಕೇಟ್ ಕೊಟ್ಟಿದ್ರೆ ಹೊರಗಡೆ ಎಲ್ಲ ತಗೊಳ್ಕೋಬೇಡಿ. ಇಲ್ಲಿ ಸಿರಿ ಆಗ್ರೋ ಹಳ್ಳಿ ಮೈಸೂರು ಕೇಂದ್ರ ಸಿಗುತ್ತೆ. ಇಲ್ಲೆಲ್ಲ ಕುಂಬಳಕಾಯಿ ಕಾಳಿ ತರ ಬರ್ತಾ ಇದೆ ಅನ್ಬಿಟ್ಟು ಯಾವ್ದೋ ಡೂಪ್ಲಿಕೇಟ್ ಅದು ಯಾವ್ದಾವ್ದೋ ಬಿತ್ತನೆ ಬೀಜ ಮಾರ್ತಾವ್ರೆ. ಸೇಮ್ ಕುಂಬಳಕಾಯಿ ಕಾಳಿ ತರ ಬರುತ್ತಂತೆ. ಕುಂಬಳಕಾಯಿ ಕಾಳಿಗಿಂತ ಚೆನ್ನಾಗಿದೆ ಅಂತೆ. ಅಷ್ಟೊಂದು ಚೆನ್ನಾಗಿದ್ರೆ ಕುಂಬಳಕಾಯಿ ಕಾಳಿ ಅಂತ ಏನಕ್ಕೆ ಹೇಳ್ಬಿಟ್ಟು ಮಾರ್ತಿದ್ದೀರಾ? ಅರ್ಥ ಇಲ್ಲ ಅದಕ್ಕೆ. ಹಾಸನಲ್ಲಿರುವ ರೈತ ಬಾಂಧವರಿಗೆ ನಾನು ಮಾಡ್ತಿರೋದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನೀವು ಹಳೇಬೀಡು, ಬೇಲೂರು, ದುದ್ದ, ಗಂಡಸಿ, ಹಳ್ಳಿ ಮೈಸೂರು, ಹೊಳೆ ನರಸೀಪುರದಿಲ್ಲ ಗ್ರಾಮಸ್ಥರು ಕುಂಬಳಕಾಯಿ ಕಾಳಿ ಬೆಳಿಬೇಕು ಅಂತಿದ್ರೆ, ಸೊ ಡೈರೆಕ್ಟ್ ರವಿ ಅವರಿಗೆ ಫೋನ್ ಮಾಡಿ ನಿಮಗೆ ಕುಂಬಳಕಾಯಿ ಕಾಳಿ ಬಿತ್ತನೆ ಬೀಜ ಬೇಕು ಅಂತಂದ್ರೆ, ನಮ್ಮ ರವಿ ಅವರು ನಿಮ್ಮ ಕೈಗೆ ಎಷ್ಟು ಸುಲಭ ಆಗುತ್ತೋ ಅಷ್ಟು ಸುಲಭವಾಗಿ ನಿಮ್ಮ ಕೈಗೆ ಸಿಗಂಗೆ ಮಾಡ್ತಾರೆ. ಆ ಥರ ಇದೆ ಈ ಥರ ಇದೆ ಅಂತ ಮಾಡ್ತಾರಲ್ಲ, ಅವ್ರನ್ನೆಲ್ಲ ಬಿಟ್ಟಾಕಿ ನಮ್ಮ ಕುಂಬಳಕಾಯಿ ಕಾಳಿನೇ ಬೆಳೀರಿ, ಒರಿಜಿನಲ್ನೇ ಬೆಳೀರಿ. ಯಾಕೆ ಡೂಪ್ಲಿಕೇಟ್ ಬೆಳಿತೀರಾ? ನಮಸ್ಕಾರ.